ದರ್ಶನ್ ಮತ್ತು ಇತರ 12 ಆರೋಪಿಗಳು ಕೊಲೆ ಕೇಸ್ನಲ್ಲಿ 6 ದಿನ ಪೊಲೀಸ್ ಕಸ್ಟಡಿ. 6 ದಿವಸ ಪೊಲೀಸರು ತನಿಖೆ ನಡೆಸ್ತಾರೆ, ವಿಚಾರಣೆ ನಡೆಸ್ತಾರೆ, ಇವರಿಂದ ವಶಪಡಿಸಿಕೊಳ್ಳಬೇಕಾದ ವಸ್ತುಗಳನ್ನು ವಶಪಡಿಸಿಕೊಳ್ತಾರೆ. ಬೇಸಿಕಲಿ ತನಿಖೆಯಲ್ಲಿ ಮಿಸ್ಸಿಂಗ್ ಡಾಟ್ಸ್ ಕನೆಕ್ಟ್ ಮಾಡ್ತಾರೆ. 14 ದಿವಸ ಪೊಲೀಸರು ವಶಕ್ಕೆ ಕೇಳಿದ್ರು. ದರ್ಶನ್ ಕಡೆ ಇಬ್ಬಿಬ್ಬರು ವಕೀಲರು ಬಂದು ಪೊಲೀಸರಿಗೆ ವಶಕ್ಕೆ ಕೊಡುವ ಅವಶ್ಯಕತೆನೇ ಇಲ್ಲ, ಇವರನ್ನು ಜೈಲಿಗೆ ಕಳಿಸಿ ಅಂತ ವಾದ ಮಾಡಿದ್ರು. ನ್ಯಾಯಾಧೀಶರು 6 ದಿವಸ ಕಸ್ಟಡಿ ಕೊಟ್ಟಿದ್ದಾರೆ. ಆರು ದಿವಸ ಕಸ್ಟಡಿ. ಸುಧನ್ವ ಅವರೇ, ಅವ್ರದ್ದೇ ಆದಂತಹ ಹಕ್ಕುಗಳಿರ್ತವೆ ಇಲ್ಲಿ, ಅಂಡರ್ಸ್ಟ್ಯಾಂಡೇಬಲಿ. ದಿನ ವಕೀಲರನ್ನ ಭೇಟಿಯಾಗಬಹುದು, ಇಷ್ಟೊತ್ತು ಭೇಟಿಯಾಗಬಹುದು, ಇತ್ಯಾದಿ ಇತ್ಯಾದಿ. ಏನೇನು ಹೇಳುತ್ತೆ ಕಾನೂನು? ಇವ್ರಿಗೆ ಏನೇನು ಹಕ್ಕುಗಳಿದೆ? ಈ ಇದಕ್ಕೆ ಪ್ರಕರಣ ಬಿಟ್ಟು ಜನರಲ್ ಆಗಿ ಮಾತಾಡೋದಾದ್ರೆ, ಯಾವುದೇ ಒಬ್ಬ ಅಕ್ಯೂಸ್ಡನ್ನು ಪ್ರೊಡ್ಯೂಸ್ ಮಾಡಿದಾಗ ಅವ್ನಿಗೆ ಏನಾನ ಹೆಲ್ತ್ ಇಶ್ಯೂಸ್ ಇದೆಯಾ, ಏನು ಮೆಡಿಕೇಶನ್ಸ್ ಇತ್ತು ಅಂದರೆ, ಕಂಟಿನ್ಯೂಸ್ ಮೆಡಿಕೇಶನ್ಸ್ ಇತ್ತು ಅಂದರೆ ಆ ಮೆಡಿಕೇಶನ್ಸ್ನ ಕೊಡೋವಂಥದ್ದು. ಬಟ್ ಪೊಲೀಸ್ ಕಸ್ಟಡಿ ಅಂದಾಗ ಎಲ್ಲರಿಗೂ ಬರೋವಂಥದ್ದು ಎದೇನೋ ಬಂದ್ಬಿಡುತ್ತೆ. ಇಟ್ ಈಸ್ ಎ ವೆರಿ ಡಿಗ್ರೇಡಿಂಗ್, ಹ್ಯೂಮನ್ ಡಿಗ್ರೇಡಿಂಗ್ ಇದು ಅಂತ. ಬಟ್ ಇಂಥ ಕೇಸಸಲ್ಲಿ ನಮ್ಮ ಪೊಲೀಸವ್ರು ಮಾಡಲ್ಲ. ಬಟ್ ಅವ್ನು ಯಾರೋ BPL ಕಾರ್ಡು, ಬಿಲೋ ಪವರ್ಟಿ ಲೈನ್ ಇರೋರು ಎಲ್ಲ ನಾವು ಸಾಮಾನ್ಯವಾಗಿ ನೋಡಿದ್ರೆ ಹೇಗೆ ನಡೆಸ್ಕೊತಾರೆ ಅಂತ. ನಾವು ಹೇಳೋಂಥದ್ದು ಎಲ್ಲರನ್ನೂ ಇದೇ ರೀತಿ ನಡೆಸ್ಕೊಳ್ಳಿ ಅಂತ ಆ್ಯಸ್ ಎ ಅಡ್ವೊಕೇಟ್ ಹೇಳೋಂಥದ್ದು. ಒಬ್ರಿಗೆ ಒಂದು ಸ್ಟ್ಯಾಂಡರ್ಡು, ಪ್ರಭಾವಿಗಳು ಇದ್ದಾಗ ಒಂದು ಸ್ಟ್ಯಾಂಡರ್ಡು, ಇದು ಥರ್ಡ್ ಡಿಗ್ರಿ ಮೆಥಡನ್ನು ಯೂಸ್ ಮಾಡಬೇಡಿ ಅನ್ನೋದು ಆ್ಯಸ್ ಎ ಅಡ್ವೊಕೇಟ್ಸ್ ಆಗಿ ಎಲ್ಲ ಅಡ್ವೊಕೇಟ್ಸು ಇದೇ ಒಂದು ಲೀಗಲಿನೇ ಇರಿ ಅಂತಲೇ ಸಾಮಾನ್ಯವಾಗಿ ನಮ್ಮದು ಇದಿರುತ್ತೆ, ಏನು ಕೋರ್ಟ್ ಮುಂದೆ ಕಂಟೆನ್ಷನ್ಸ್ ಇರುತ್ತೆ. ಇವಾಗ ಏನಾನ ರಿಕವರೀಸ್ ಮಾಡಬೇಕು ಅಂದರೆ, ಇವಾಗ ಎಕ್ಸಾಂಪಲ್ ಅದರಲ್ಲಿ ಏನೋ ಕಾರುಗಳು ಮತ್ತು ವೆಹಿಕಲ್ಸು ಯೂಸ್ ಆಗಿದ್ದರೆ ಆ ಕಾರುಗಳ್ನ ಸೀಸ್ ಮಾಡ್ತಾರೆ, PF ಮಾಡಿ ಕೋರ್ಟ್ಗೆ ಹಾಕ್ತಾರೆ. ಅದನ್ನು ಎಲ್ಲಿತ್ತು ಒಂದು, ಇವಾಗ ಎಕ್ಸಾಂಪಲ್ ಅದೆಲ್ಲ ಮೈಸೂರಲ್ಲೇ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು, ಅಲ್ಲಿಗೆ ಹೋಗಿ ಸೀಸ್ ಮಾಡಬೇಕಾಗತ್ತೆ. ಸೀಸ್ ಮಾಡಬೇಕಾದ್ರೆ ಆರೋಪಿನ ಕರ್ಕೊಂಡು ಹೋಗ್ತಾರೆ, ಆರೋಪಿಗೆ ಗೈಡ್ ಮಾಡ್ತಾರೆ. ಅವರು ನನ್ನ ಕಾರನ್ನು ಮಂಡ್ಯದಲ್ಲಿ ಇಲ್ಲಿ ನಿಲ್ಸಿದ್ದೀನಿ ಅಂತ ಆರೋಪಿನೂ ಕೂಡ ಕರ್ಕೊಂಡು ಹೋಗಿ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅಲ್ಲಿ ತೋರಿಸ್ತಾರೆ, ಆರೋಪಿನೇ ಕರ್ಕೊಂಡು ಹೋಗಿ ತೋರಿಸಿದ್ರು ನೋಡಿ. ಫೋನ್ಸ್ ಇರ್ಬೋದು. ಇವಾಗ ನನ್ನ ಪ್ರಕಾರ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸ್ ತುಂಬ ಕ್ರೂಷಿಯಲ್ ಇದೆ. ಯಾಕೆಂದರೆ ಚೈನ್ ಆಫ್, ನನ್ನ ಪ್ರಕಾರ ಇದರಲ್ಲಿ ಯಾರೂ ಐ ವಿಟ್ನೆಸ್ ಇಲ್ಲ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಪ್ರೂವ್ ಮಾಡಬೇಕಾಗುತ್ತೆ. ಯಾವ್ದಾವ್ದು ಸರ್ಕಮ್ಸ್ಟೆನ್ಸಸ್ ಅಂದರೆ, ಫಸ್ಟ್ ಆಫ್ ಆಲ್ ಮೋಟಿವ್ ಏನಿತ್ತು, ಈ ಕ್ರೈಮ್ಗೆ ಮೋಟಿವ್ ಏನು, ಆ ಮೋಟಿವ್ನ ಫೋನನ್ನು ರಿಟ್ರೀವ್ ಮಾಡಿದ್ರ, ಯಾವುದು ಡಿಸೀಸ್ಡ್ ಫೋನ್ ಇರ್ಬೋದು, ಮತ್ತು ಎರಡಿರುತ್ತೆ, ರಿಸೀವಿಂಗ್ ಎಂಡು ಮತ್ತು ಸೆಂಡರು. ಎರಡರಲ್ಲಿ ಯಾವುದನ್ನ ಒಂದು ಫೋನ್ ಸೆಕ್ಯೂರ್ ಮಾಡಿದ್ರೂ ಆಗುತ್ತೆ. ಇವಾಗ ಸೆಕ್ಯೂರ್ ಮಾಡೋಕ್ಕೆ ಆಗೇ ಇಲ್ಲ ಅಂದರೂ ಕೂಡ ಬೇರೆ ಬೇರೆ ಇದರಲ್ಲಿ ಏನು ಸರ್ಕಮ್ಸ್ಟೆನ್ಷಿಯಸಲ್ಲಿ ಅದನ್ನು ಇದು ಮಾಡ್ಬೋದು. ಎಕ್ಸಾಂಪಲ್, ಡಿಸೀಸ್ಡ್ ಫೋನ್ ಡೆಸ್ಟ್ರಾಯ್ ಆಗಿದ್ದು, ಯಾವುದೋ ರಿಸೀವರ್ ಫೋನು, ಯಾರು ಇಲ್ಲಿರೋಂಥ ಅಕ್ಯೂಸ್ಡ್ ಫೋನ್ಗೆ ಯಾವುದನ್ನು ಮೆಸೇಜಸ್ ಇದ್ದಿದ್ದು, ಆ ಫೋನ್ ಕೂಡ ಡೆಸ್ಟ್ರಾಯ್ ಆಗಿದ್ರೆ ಹೇಗೆ ಮೋಟಿವ್ನ ಇದು ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನು ಅವ್ರ ಜೊತೆಯಲ್ಲಿರುವಂಥ ಫ್ರೆಂಡ್ಸು, ಮತ್ತೊಂದು ಒಂದು ಹಳೆ ನಡವಳಿಕೆಗಳು ಅದರಲ್ಲಿ ರಿಟ್ರೀವ್ ಮಾಡೋವಂಥದ್ದು. ಆ ನಂತರ ಅಲ್ಲಿಂದ ಕರ್ಕೊಬಂದಿರೋದಕ್ಕೆ ಇವ್ರು ಹೋಗಿರೋವಂಥದ್ದು, ಹೋಗೋಕ್ಕೆ ಮುಂಚೆ ಇವ್ರದ್ದು CDRಗಳು ಯಾರ್ಯಾರ ಜೊತೆ ಟಚ್ಚಲ್ಲಿದ್ದರು, ಆಮೇಲೆ ಅಲ್ಲಿ ಪಿಕ್ ಮಾಡಿದ್ಮೇಲೆ ಏನು ಪ್ಲ್ಯಾನ್ ಇತ್ತು. ಇವಾಗ ಎಕ್ಸಾಂಪಲ್ 302ಗೆ ತರಬೇಕು ಅಂದರೆ ಇವ್ರು ಫಸ್ಟಿಂದಾನೇ ಏನು ಇನಿಷಿಯಲ್ ಸ್ಟೇಜಿಂದಾನೇ ಆ ಮೋಟಿವ್ ಇತ್ತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಬರೀ ಇವರು ಅಸಾಲ್ಟ್ ಮಾಡಿ ಬುದ್ಧಿ ಹೇಳಿ ಕಳಿಸೋವಂಥದ್ದು ಉದ್ದೇಶ ಇರಲಿಲ್ಲ, ಕೊಲ್ಲಬೇಕು ಅಂತಾನೆ ಕರ್ಕೊಂಬಂದಿದ್ರು ಅಂತ. ಇಲ್ಲ, ಕೊಲೆ ಮಾಡೋ ಉದ್ದೇಶನೇ ಇತ್ತು ಅನ್ನೋದನ್ನ ಅದನ್ನು ಹೇಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೂಡ ಹೇಗೆ ಕಲೆ ಹಾಕ್ತಾರೆ ಅನ್ನೋದೊಂದು. ಆಮೇಲೆ ಕರ್ಕೊಂಡು ಹೋಗಿರೋಂಥದ್ದು, ಅಲ್ಲಿ ಮೀಟ್ ಆಗಿದ್ದು, ಅಲ್ಲಿ ಇವ್ರು ಹೇಗೆ ನಡೆಸ್ಕೊಂಡ್ರು. ಇವಾಗ ಎಕ್ಸಾಂಪಲ್ ಒಂದು ಪ್ರಶ್ನೆ ಬರುತ್ತೆ, ಇವಾಗ ಕಾಮನ್ ಸೆನ್ಸ್. ಇವಾಗ ಹೊಡೆದು ಅವ್ರಿಗೆ ಬುದ್ಧಿ ಹೇಳಬೇಕಿತ್ತು ಅಂದರೆ ಅದನ್ನು ಅಲ್ಲೇ ಮಾಡ್ಬೋದಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಕರ್ಕೊಬಂದರು? ಕರೆಕ್ಟ್. ಹೌದು, ಇಲ್ಲಿಗೆ ಯಾಕೆ ಕರ್ಕೊಬಂದರು? ಇಲ್ಲಿಗೆ ಕರ್ಕೊಬಂದ್ಮೇಲೆ ಅವ್ರ ನಡವಳಿಕೆ ಹೇಗಿತ್ತು, ಅಲ್ಲೂ ಹೊಡೆದು ಕಳಿಸ್ಬೋದಿತ್ತಲ್ಲ, ಮತ್ತೆ ಜನ ಯಾಕೆ ಸೇರಿದ್ರು? ಹೌದು. ಆಮೇಲೆ ಅದನ್ನೇ ನಾನು ಹೇಳ್ತಾ ಇರೋದು, ಅಲ್ಲಿವರೆಗೂ ಎಸ್ಟಾಬ್ಲಿಷ್ ಮಾಡಿ. ನನ್ನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಇದು ಎಸ್ಟಾಬ್ಲಿಷ್ ಮಾಡೋದು ತೀರಾ ಈಸಿ ಇರುತ್ತೆ. ಯಾಕೆಂದರೆ CCTV ಫುಟೇಜು ಸಿಗುತ್ತೆ ಎಲ್ಲ ಕಡೆ. ಇವಾಗ CCTV ಫುಟೇಜ್ ಇದೆ, ಅವ್ರದ್ದು ಫೋನು ಲೊಕೇಶನ್ಸ್ ಸಿಗುತ್ತೆ, ಇದಾಗಿರೋದು ಎಲ್ಲರೂ ಒಟ್ಟಿಗೆ ಸೇರಿದ್ದು CDR ಮತ್ತು ಟವರ್ ಡಂಪಿಂಗಲ್ಲಿ ಸಿಗುತ್ತೆ. ಒಂದೇ ಒಂದು ಕ್ರೂಷಿಯಲ್ ನನ್ನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ತೋರಿಸ್ಬೇಕಾಗಿರೋದು, ಆ ಸಮಯದಲ್ಲಿ ಡಿಸೀಸ್ಡ್ ಕೂಡ ಅವ್ರ ಜೊತೆಲಿ ಇದ್ದ ಅಂತ. ಡಿಸೀಸ್ಡ್ ಅವ್ರ ಜೊತೆಲಿ ಇದ್ದ ಅಂತ ತೋರಿಸಿದ ತಕ್ಷಣ
ಅಕ್ಯೂಸ್ಡ್ಗಳಿಗೆ ಈ ಕೇಸಲ್ಲಿ ತುಂಬ ತೀರಾ ತುಂಬ ಕೇಸ್ ರೈಟ್ ಆಗುತ್ತೆ. ಎಸ್, ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈ ಕೇಸಲ್ಲಿ ಹಳೆಯ ಆ್ಯಂಟಿಸಿಡೆಂಟು ನೀವೆಲ್ಲ ಹೇಳಿದಾಗೆ ಕ್ರಿಮಿನಲ್ ಕೇಸಸ್ ಇತ್ತು. ಆಮೇಲೆ ಹೀ ಈಸ್ ಆ್ಯನ್ ಪವರ್ಫುಲ್ ಮ್ಯಾನ್, ಅದನ್ನು ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಅವರು ಏನು ದುಡ್ಡಲ್ಲಿರ್ಬೋದು, ಪ್ರಭಾವದಲ್ಲಿರ್ಬೋದು, ಈಸ್ ಎ ಸ್ಟ್ರಾಂಗ್ ಪರ್ಸನ್. ಫಿಸಿಕಲಿ ಕೂಡ ಅಲ್ಲ, ಫಿಸಿಕಲಿ ಅನ್ನೋದಕ್ಕಿಂತ ಫಿಸಿಕಲಿ ಇವಾಗ ಏನೊಂದು ಫೋನ್ ಇದ್ರೆ ಸಾಕು, ಏನು ಫಿಸಿಕಲಿ ಆಗಬೇಕಾಗಿಲ್ಲ. ಹಾಗಾಗಿರೋದ್ರಿಂದ ಬೇಲ್ಗೆಲ್ಲ ಇವೆಲ್ಲ ಫ್ಯಾಕ್ಟರ್ಸ್ ಆಗ್ತವೆ. ಎಸ್, ಇದನ್ನೆಲ್ಲ ಕನ್ಸಿಡರ್ ಮಾಡುತ್ತಾರೆ. ಏನು ಗ್ರಾವಿಟಿ ಆಫ್ ದಿ ಅಫೆನ್ಸು, ಮತ್ತು ಹಳೆ ಆ್ಯಂಟಿಸಿಡೆಂಟು, ಇವನು ಸಾಕ್ಷಿ ನಾಶ ಆಚೆ ಬಿಟ್ಟರೆ ಸಾಕ್ಷಿ ನಾಶ ಮಾಡೋವಂಥ ಚಾನ್ಸಸ್ ಇದೆಯಾ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸ್ವಲ್ಪ ಬೇಲಿಗೆ ನನ್ನ ಪ್ರಕಾರ ಹೇಳೋಕ್ಕಾಗಲ್ಲ ಏನೇನು ಬಂದಿದೆ ಅಂತ. ಇದು ತುಂಬ ಇನ್ನೂ ಪ್ರಿಲಿಮಿನರಿ ಸ್ಟೇಜು. ಬಟ್ ಬೇಲಿಗೆ ನನ್ನ ಅಭಿಪ್ರಾಯದಲ್ಲಿ, ನನ್ನ ಪರ್ಸ್ನಲ್ ಒಪಿನಿಯನ್ನು, ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೊಂತೀನಿ. ಆದಷ್ಟು ಒಳ್ಳೆಯದು. ಆ್ಯಸ್ ಅ ಸೊಸೈಟಿ, ಒಂದು ಸರ್ಕಾರವಾಗಿ, ಸರ್ಕಾರ ಅಂದರೆ ಪೊಲೀಸ್ ವ್ಯವಸ್ಥೆ ಅದರಲ್ಲಿ ಬರುತ್ತೆ, ಸಂವಿಧಾನದ 3ನೇ ಸ್ತಂಭವಾಗಿ ಯಾರ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಒಂದು ಕಡೆ ಕೋಟ್ಯಾಧೀಶ, ಬಲಾಢ್ಯ, ಪಾಪ್ಯುಲರು, ಸೆಲೆಬ್ರಿಟಿ. ಇನ್ನೊಂದು ಕಡೆ ಚಿತ್ರದುರ್ಗದ ಮಧ್ಯಮ ವರ್ಗದ ಕುಟುಂಬದ ಬಡವರ ಮನೆ ಹುಡುಗ. ಯಾರ ಜೊತೆಗೆ ಯಾರು ನಿಂತ್ಕೊಳ್ತಾರೆ ಅನ್ನೋದು ಮುಖ್ಯ. ನನ್ನ ಆತ್ಮಸಾಕ್ಷಿ ರೇಣುಕಾಸ್ವಾಮಿ ಪರವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕಿದ್ದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಅಥವಾ ಕಮೆಂಟ್ ಏನು ಕ್ಲಾರಿಟಿ ಸಿಗಬೇಕು. ಅದ್ಯಾವುದೂ ಕೂಡ ಒಬ್ಬ ಮನುಷ್ಯನನ್ನು ಕೊಲೆಯಾಗುವುದಕ್ಕೆ ಅರ್ಹನನ್ನಾಗಿಸುವುದಿಲ್ಲ. ಕೊಲೆ ಆಗುವುದಕ್ಕೆ ಆತನನ್ನು ಅರ್ಹನನ್ನಾಗಿಸುವುದಿಲ್ಲ. ಹಿಂದೊಂದು ಸಲ ನಾನು ಪತ್ರಿಕೆಯಲ್ಲಿದ್ದಾಗ ಹೆಡ್ಲೈನ್ ಬರೆದಿದ್ದೆ, ಕ್ಷುಲ್ಲಕ ಕಾರಣಕ್ಕೆ ಕೊಲೆ. ಯಾರೊಬ್ಬ ರಿಟೈರ್ಡ್ ಮೇಸ್ಟ್ರು ಪತ್ರ ಬಂದಿತ್ತು, ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಅಂದ್ರೆ ಅರ್ಥ ಏನು, ಸೂಕ್ತ ಕಾರಣಕ್ಕೆ ಕೊಲೆ ಅಂತ ಯಾವಾಗ ಹೇಳ್ತೀರಿ ನೀವು ಅಂತ ಕೇಳಿದ್ರು. ಲುಕ್ ಅಟ್ ಹಿಸ್ ಕ್ವಶನ್. ಇದನ್ನೇನೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಅಂತ ಬರೆದಿದ್ದೀರಪ್ಪ, ಇನ್ಯಾವುದೋ ಇರಬೇಕಲ್ಲ. ಹಂಗಿದ್ರೆ ಇದು ಕ್ಷುಲ್ಲಕ ಅನ್ನೋದಾದರೆ ಮತ್ಯಾವುದೋ ಇರಬೇಕಲ್ಲ. ಸೂಕ್ತ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋದು ಏನಾದ್ರು ಒಂದು ಇರಬಹುದಲ್ಲ, ಅದೇನು ಹೇಳಿ ಅಂತ. ಕೊಲೆ ಮಾಡುವುದಕ್ಕೆ ಸೂಕ್ತವಾದ ಕಾರಣಗಳು ಏನೇನೋ ಒಂದು ಪಟ್ಟಿ ಮಾಡಿಕೊಡಿ ಅಂತ. ಐ ಫೆಲ್ಟ್ ಅಶೇಮ್ಡ್. ಯಾವ ಕಾರಣವೂ ಸೂಕ್ತ ಕಾರಣ ಅಲ್ಲ, ಯಾವ ಕಾರಣವೂ ಸೂಕ್ತ ಕಾರಣ ಅಲ್ಲ. ಅದರಲ್ಲೂ ತನ್ನ ದುಡ್ಡಿನ ಮದದಿಂದ, ತನ್ನ ಸೆಲೆಬ್ರಿಟಿ ಸ್ಟೇಟಸ್ನ ಮದದಿಂದ ಯಾರನ್ನು ಬೇಕಾದರೂ ಎಲ್ಲಿಂದನೋ ಎತ್ತಾಕೊಂಡು ಬಂದು ಬಡಿದು ಕೊಲ್ಲಿಸ್ಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಅಚ್ಚಗನ್ನಡದಲ್ಲಿ ಮದ ಅಂತಾರೆ. ಮದ ಇರೋದು ಮೊದಲಿಂದಾನೂ ಗೊತ್ತು. ಅಟ್ಲೀಸ್ಟ್ ಈ ಕೇಸ್ನಲ್ಲಿ ಇಳಿಯತ್ತಾ? ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ ಅದು. ಈ ಕೇಸ್ನಲ್ಲಿ ಇಳಿಯತ್ತಾ? ಇದು ಇಳಿಯುವ ಮದವಾಗಿದ್ದರೆ 12 ವರ್ಷದ ಹಿಂದೆನೇ ಇಳಿತಾ ಇತ್ತು, ಆವಾಗಲೇ ಇಳಿತಾ ಇತ್ತು. ಇಳಿಯುವ ಮದ ಅಂತ ಅನ್ನಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನ್ಯಾಯಾಲಯ ಈ ಕೇಸನ್ನು ಹೇಗೆ ನೋಡುತ್ತೆ? ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತನಿಖಾಧಿಕಾರಿಗಳ ಮೇಲಿದೆ. ಅವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸ್ತಾರೆ? ಫಾಲೋ ಮಾಡ್ತೀವಿ ಇದನ್ನು, ನೋಡೋಣ ಎಲ್ಲಿಗೆ ಹೋಗಿ ಹತ್ತತ್ತೋ ಇದು. ಒಂದು ಮಾತು ಮಾತ್ರ ಹೇಳಬಲ್ಲೆ, ಅಂತಿಮವಾಗಿ ಕೇಸಿನ ವಿಚಾರಣೆ ನಡೆದು ಯಾರು ಏನು ಸಾಕ್ಷಿ ಕೊಟ್ಟರು, ಯಾರೇನು ಸಾಕ್ಷಿ ಹೇಳಿದ್ರು, ಎಲ್ಲದರ ಆಧಾರದ ಮೇಲೆ ಅದು ಯಾವಾಗೋ ಒಂದು ಸಲ ಜಡ್ಜ್ಮೆಂಟ್ ಅಂತ ಒಂದು ಬರುತ್ತೆ. ಅದು ಏನೇ ಆಗಿರಲಿ, ಈ ಮನುಷ್ಯನ ಕ್ಷಮೆ ಇಲ್ಲ. ನೋ, ಕ್ಷಮೆ ಇಲ್ಲ ಈ ಮನುಷ್ಯನಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.